ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ನಾಯಕರು ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಮನ್ರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರು ಬದಲಾವಣೆ ವಿಚಾರದಲ್ಲಿ ಹೇಳ್ತೀವಿ ಡೀಟೇಲ್ಸ್ ನಿಮಗೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೋರಾಗ್ತಾ ಇದೆ ಕಾಂಗ್ರೆಸ್ನ ಪ್ರತಿಭಟನೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೆಳಗ್ಗೆನೆ ಜಮಾಯಿಸ್ತಾ ಇದ್ರು. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಭಾಗಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಕೂಡ 6 ತಿಂಗಳ ಬಳಿಕ ಪ್ರತ್ಯಕ್ಷವಾಗಿದ್ದಾರೆ ಕರ್ನಾಟಕದಲ್ಲಿ. ಒಂದು ಕೇಂದ್ರ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಹೇಳಿ ಈ ಪ್ರತಿಭಟನೆ ಈಗ ಆಲ್ರೆಡಿ ಕಾನೂನಾಗಿ ಬದಲಾಗಿದೆ. ಈ ಮನ್ರೇಗಾ ಯೋಜನೆ ವಿಚಾರ ಇದೆಯಲ್ಲ, ಅದು ಕಾನೂನಾಗಿ ಬದಲಾಗಿದೆ. ಅದನ್ನು ವಾಪಸ್ ಹಳೆಯ ರೀತಿನೇ ಮರುಜಾರಿ ಮಾಡೋದಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತಾ ಅನ್ನೋದು ಪ್ರಶ್ನೆ. ಮುಂದುವರೆದ ಭಾಗವಾಗಿ ಸಿಎಂ, ಡಿಸಿಎಂ ಮತ್ತು ಸಚಿವ ದ್ವಯರು ಕೂಡ ಪಾಲ್ಗೊಂಡಿದ್ದಾರೆ. ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ನಾನು ಆಗಲೇ ಹೇಳ್ತಾ ಇದ್ದೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಅವ್ರು ಪ್ರತ್ಯಕ್ಷ ಆಗಿರೋದು ಆಲ್ಮೋಸ್ಟ್ 6 ತಿಂಗಳ ನಂತರ. ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ಕೆಜೆ ಜಾರ್ಜ್ ಇದ್ದಾರೆ, ಕಾಂಗ್ರೆಸ್ನ ಬಹುತೇಕ ಸಚಿವರುಗಳು ಇದ್ದಾರೆ, ಕಾಂಗ್ರೆಸ್ನ ಬಹುತೇಕ ನಾಯಕರಿದ್ದಾರೆ, ಸರ್ಕಾರದ ಭಾಗವಾಗಿರುವಂತಹ ಸಚಿವರುಗಳು ಪಾಲ್ಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಕಾರ್ಮಿಕರ ಸ್ಟೈಲಲ್ಲಿ ತಲೆಗೆ ಆ ಟವಲ್ ಅನ್ನ ಕೂಡ ಕಟ್ತಾ ಇರೋದನ್ನ ನೋಡ್ತಾ ಇದ್ದೀರಾ ನೀವು. ಆ ಮೂಲಕ ಸಾಂಕೇತಿಕವಾಗಿ ಕೂಡ ನಾವು ಕಾರ್ಮಿಕರ ಪರ, ಈ ಕಾನೂನು ಜನರ ಹಿತವನ್ನ ಕಾಯೋದಿಲ್ಲ ಅಂತ ಹೇಳಿ ಕಪ್ಪು ಪಟ್ಟಿಯನ್ನ ಕೂಡ ತೋಳಿಗೆ ಧರಿಸಿರೋದನ್ನ ನೋಡ್ತಾ ಇದ್ದೀರಾ. ಸಿಎಂ, ಡಿಸಿಎಂ ಎಲ್ಲ ಕಾರ್ಮಿಕರ ಸ್ಟೈಲ್ ಅಲ್ಲಿ ತಲೆಗೆ ಟವಲ್ ಸುತ್ತಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಡಿಸಿಎಂಗೆ ಟವಲ್ ಸುತ್ತೋದಕ್ಕೆ ಸಿಎಂఏ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಅಕ್ಕಪಕ್ಕದ ಕುರ್ಚಿಯಲ್ಲಿ ಸಿಎಂ, ಡಿಸಿಎಂ ಸಾಂಕೇತಿಕವಾಗಿ ಕೂಡ ತಮ್ಮ ಪ್ರತಿರೋಧವನ್ನು ತೋರಿಸ್ತಾ ಇದ್ದಾರೆ ಮತ್ತೆ ದೊಡ್ಡ ಪ್ರತಿಭಟನೆಯನ್ನೇ ಹಮ್ಮಿಕೊಂಡಿದ್ದಾರೆ. ದೇಶದಾದ್ಯಂತ ಕಾಂಗ್ರೆಸ್ನವರ ಪ್ರತಿಭಟನೆ ಮುಂದುವರೆದಿದೆ. ಲೋಕಭವನ ಚಲೋಗೆ ಸಿದ್ಧತೆಗಳಾಗ್ತಾ ಇದೆ. ಏನಕ್ಕೆ ಪ್ರತಿಭಟನೆ ಅಂತ ಕೇಳಿದ್ರೆ, ಮನ್ರೇಗಾ ಯೋಜನೆಯಲ್ಲಿ ಕೂತ್ಕೊಂಡು ಈ ಹಳ್ಳಿಗಳಲ್ಲಿ ಯಾರಿಗೆ ಯಾವ ತರದ ಕೆಲಸ ಬೇಕು ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? क्या दिल्ली में बैठे अफसर और राजनीतिक लोग बीजेपी के ये बता सकते हैं कि इस देश के 7.5 लाख गांव में किस गरीब के घर में काम की जरूरत है? ಡೆಲ್ಲಿಯಲ್ಲಿ ಕುಳಿತುಕೊಂಡಂತ ದೊಡ್ಡ ದೊಡ್ಡ ಆಫೀಸರ್ಗಳಾಗಿರಬಹುದು, ಕೇಂದ್ರ ಸರ್ಕಾರ ಬಿಜೆಪಿಯ ಎಲ್ಲ ಲೀಡರ್ಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, 7.5 ಲಕ್ಷ ಹಳ್ಳಿಗಳಲ್ಲಿ ಆ ಹಳ್ಳಿಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ದಿಲ್ಲಿಯಲ್ಲಿ ಕೂತವರಿಗೆ ನಮ್ಮ ಪ್ರತಿಭಟನೆಯ ಬಿಸಿ ಮುಟ್ಟಬೇಕು ಅಂತ ಹೇಳ್ತಾ ಇದ್ರು. ಮನ್ರೇಗಾ ಯೋಜನೆಯ ತಿದ್ದುಪಡಿ ಕಾನೂನನ್ನು ಯಾಕೆ ವಿರೋಧಿಸ್ತಾ ಇದೆ ಕಾಂಗ್ರೆಸ್ ಅಂದರೆ, ಒಂದು ಮಹಾತ್ಮ ಗಾಂಧೀಜಿ ಹೆಸರನ್ನ ಕೈಬಿಟ್ಟಿರೋದಕ್ಕೆ, ವಿ ರಾಮ್ಜಿ ಅಂತ ಹೇಳಿ ಅದನ್ನು ಮರುನಾಮಕರಣ ಮಾಡಿರೋದು ಒಂದು ಮೇನ್ ಪಾಯಿಂಟ್. ಎರಡನೇದಾಗಿ 90% ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು ಹಿಂದೆ. ಬಟ್ ಇನ್ನು ಮುಂದೆ 60% ಕೇಂದ್ರ ಭರಿಸುತ್ತೆ, 40% ಅಮೌಂಟನ್ನು ರಾಜ್ಯ ಸರ್ಕಾರ ಭರಿಸಬೇಕಾಗತ್ತೆ. ಸೊ ಆರ್ಥಿಕವಾಗಿ ನಮಗೆ ಹೊಡೆತ ಬೀಳುತ್ತೆ ಇದು. ಹೀಗಾಗಿ ನಾವು ಇದನ್ನು ವಿರೋಧ ಮಾಡ್ತೀವಿ ಅಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇಲ್ಲಿನ ಸರ್ಕಾರ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬಟ್ ಪ್ರಶ್ನೆ ಇರೋದು, ಆಲ್ರೆಡಿ ಕಾನೂನಾಗಿ ಜಾರಿಯಾಗಿದೆ. ಈ ಪ್ರತಿಭಟನೆ ಮೂಲಕ ಮಂಡಿ ಊರುತ್ತಾ ಕೇಂದ್ರ ಸರ್ಕಾರ? ಸಾಧ್ಯತೆ ಕಡಿಮೆ.